ವಿನೋಬನಗರದ ಸೂಡಾ ಕಚೇರಿ ಪಕ್ಕದ ರಸ್ತೆಯಲ್ಲಿ ಅನಧಿಕೃತವಾಗಿ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿರುವ ಶೆಡ್ ಅನ್ನ ಇದೀಗ ತೆರವು ಮಾಡಬೇಕು ಅಂತ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ವಾಹನ ನಿಲುಗಡೆಗಾಗಿ ವಿನೋಬನಗರ 100 ಫೀಟ್ ರಸ್ತೆಯಿಂದ ಸೋಮಿನಕೊಪ್ಪ ರಸ್ತೆಗೆ ಸಂಪರ್ಕಿಸುವ ರಸ್ತೆಗೆ ಅಡ್ಡಲಾಗಿ ನಗರಾಭಿವೃದ್ಧಿ ಇಲಾಖೆಯವರೇ ನಿರ್ಮಿಸಿರುವಂತಹ ಶೆಡ್ ಅನ್ನ ತೆರವುಗೊಳಿಸುವುದಕ್ಕೆ ಈಗಾಗಲೇ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಪ್ರತಿಭಟನೆಯನ್ನ ನಡೆಸಿ ಎಚ್ಚರಿಕೆಯನ್ನ ನೀಡಿದ್ರು. ದುರಂತ ಅಂದ್ರೆ ಮಹಾನಗರ ಪಾಲಿಕೆಯವರು ಕೂಡ ತಮಗೇನು ಸಂಬಂಧ ಇಲ್ಲ ಅನ್ನೋ ರೀತಿ ಗಪ್ಚುಪ್ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಈ ದಿನ ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಅವರಿಗೆ ಮನವಿ ಸಲ್ಲಿಕೆ ಮಾಡಿ ಕೂಡಲೇ ಅನಧಿಕೃತ ಶೆಡ್ ಅನ್ನ ತೆರವು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈಗಲಾದ್ರೂ ಶಿವಮೊಗ್ಗ ಮಹಾನಗರ ಪಾಲಿಕೆಯವರು ಎಚ್ಚೆತ್ತುಕೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಈಗ ನಾವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇದು ಸೂಡಾ ಕಚೇರಿಯಲ್ಲಿ ನಿರ್ಮಿಸಿರುವಂತ ಶೆಡ್. ಅಷ್ಟಕ್ಕೂ ಈ ಶೆಡ್ ಅನ್ನ ನಿರ್ಮಾಣ ಮಾಡಿರುವಂತದ್ದು ಸಾರ್ವಜನಿಕರು ತಿರುಗಾಡುವಂತ ರಸ್ತೆ ಮೇಲೆ. ಇದೀಗ ಅಧಿಕಾರಿಗಳ ಈ ರೀತಿ ಕ್ರಮವನ್ನ ಕೈಗೊಂಡಿರೋದಕ್ಕೆ, ಈ ರೀತಿ ಮಾಡಿರೋದಕ್ಕೆ ಸಾರ್ವಜನಿಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವ್ ಎಲ್ಲಿಂದ ಓಡಾಡಬೇಕು? ಓಡಾಡುವಂತ ರಸ್ತೆ ಮೇಲೆ ಶೆಡ್ ಅನ್ನ ನಿರ್ಮಾಣ ಮಾಡಿದ್ರೆ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗೋದಿಲ್ವೇ? ಅಧಿಕಾರಿಗಳಾಗಿ ಇವರಿಗೆ ಇಷ್ಟು ಗೊತ್ತಾಗೋದಿಲ್ವಾ ಅಂತ ಸಾರ್ವಜನಿಕರು ಇದೀಗ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಈ ಹಿಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯನ್ನ ನಡೆಸಿ ಸೂಡಾ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. 1 ವಾರದ ಒಳಗೆ ಈ ಶೆಡ್ ಅನ್ನ ತೆರವು ಮಾಡಬೇಕು ಅನ್ನುವಂತ ಗಡುವನ್ನ ಕೂಡ ನೀಡಿದ್ರು. ಆದ್ರೆ ಇಲ್ಲಿವರೆಗೂ ಸೂಡಾ ಅಧಿಕಾರಿಗಳಾಗಿರ್ಬೋದು ಅಥವಾ ಮಹಾನಗರ ಪಾಲಿಕೆಯವರು ಆಗಿರ್ಬೋದು ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಶೆಡ್ ಹಾಗೇ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗುವಂತದ್ದು ಅದೇ ರೀತಿಯಾಗಿ ಮುಂದುವರೆದುಕೊಂಡು ಹೋಗಿದೆ. ಆ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಮ್ಮೆ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಆದಷ್ಟು ಶೀಘ್ರವಾಗಿ ಈ ಶೆಡ್ ಅನ್ನ ತೆರವುಗೊಳಿಸಲೇಬೇಕು ಅನ್ನುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ಅಧಿಕಾರಿಗಳಿಗೆ ಒಂದು ನ್ಯಾಯನ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಸಾಮಾನ್ಯ ಜನರು ಏನಾದ್ರೂ ಈ ರೀತಿ ರಸ್ತೆ ಮೇಲೆ ಶೆಡ್ ಅನ್ನ ನಿರ್ಮಾಣ ಮಾಡಿದ್ರೆ ಅಧಿಕಾರಿಗಳು ಬಿಡ್ತಾ ಇದ್ರಾ? ಹಾಗಾದ್ರೆ ಅಧಿಕಾರಿಗಳು ಮಾಡಿದ್ರೆ ಇದನ್ನ ಯಾರು ಕೇಳ್ತಾರೆ? ಯಾಕೆ ಅಧಿಕಾರಿಗಳು ಇಂಥ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ.